Yes, hello, dear students. So, welcome back to Dr. Bio YouTube channel. About the KCET 2026 Dr. Bio exclusive biology ಬ್ರಹ್ಮಾಸ್ತ್ರ ಸೀರೀಸ್ನ 23 ದಿನಗಳಲ್ಲಿ 32 ಚಾಪ್ಟರ್ಸ್ಗಳನ್ನ ಕಂಪ್ಲೀಟ್ ಮಾಡುವಂತಹ ಒಂದು ಮೇಜರ್ ಟಾಸ್ಕ್ನೊಂದಿಗೆ ಪ್ರಾರಂಭ ಆಯಿತು ಏಪ್ರಿಲ್ 1ನೇ ತಾರೀಕಿನಿಂದ. ಸೊ ಇದುವರೆಗೂ ನಿಮ್ಮ ಒಂದು ಸಪೋರ್ಟ್ ಎನ್ಕರೇಜ್ಮೆಂಟ್ ಬಹಳ ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ದಿಸ್ ಚಾನಲ್. ವಿ ಆರ್ ಬಿಕಾಸ್ ಆಫ್ ಅವರ್ ಲವ್ಲಿ ಸ್ಟೂಡೆಂಟ್ಸ್. ಸೊ ನೀವೆಲ್ಲ ನಿಮ್ಮಂತಹ ವಿದ್ಯಾರ್ಥಿಗಳಿಂದಾಗಿ ನಾವು, ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮಗದೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ನ್ಯೂ ಚಾಪ್ಟರ್, ದ ಫಸ್ಟ್ ಕ್ವೆಶನ್. ಸೊ 20 ವರ್ಷಗಳ MCQsಗಳನ್ನು, PYQsಗಳನ್ನು, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಬಹಳಷ್ಟು ಜನರಿಗೆ ಇದು ಹೆಲ್ಪ್ ಆಗ್ತಾ ಇದೆ. ಅಫ್ಕೋರ್ಸ್ ತುಂಬ ಜನ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳು ನೋಡ್ತಾ ಇದ್ದಾರೆ. ಅದರಿಂದ ಏನು ಅಂತಂದರೆ ಸಮ್ವೇರ್ ದೇ ಆರ್ ಸೇವಿಂಗ್ ದೇರ್ ಟೈಮ್. ಸೊ ಟೈಮ್ ಸೇವ್ ಆಗ್ತಾ ಇದೆ. ಅದ್ರ ಜೊತೆಗೆ ಏನು ಇಲ್ಲಿ ಮೇಜರ್ ನಿಮಗೆ ಹೆಲ್ಪ್ ಆಗ್ತಾ ಇರೋದು ಅಂದರೆ, ನಾವು ಪ್ರಶ್ನೆಯ ಜೊತೆಗೆ ಅಲ್ಲಿರುವ ಆಪ್ಷನ್ಸ್ಗಳನ್ನು ಕೂಡ ಅನಲೈಸ್ ಮಾಡ್ತಾ ಇರೋದ್ರಿಂದ ಸಮ್ವೇರ್ ಯು ಪೀಪಲ್ ಕ್ಯಾನ್ ಫೀಲ್ ದ್ಯಾಟ್ ಯು ಆರ್ ಅಬೌಟ್ ಟು ಕವರ್ ದ ಹೋಲ್ ಚಾಪ್ಟರ್ ಇಟ್ಸ್ ಸೆಲ್ಫ್. ಓಕೆ, ಎಲ್ಲ ಟಾಪಿಕ್ಸ್ಗಳ ಮೇಲೆ ಕ್ವಶನ್ಸ್ಗಳು ಬಂದಿರೋದ್ರಿಂದ ಆ ಕ್ವಶನ್ಸ್ಗಳ ಎಲ್ಲ ಪ್ರಶ್ನೆಗಳನ್ನು, ಎಲ್ಲ ಆನ್ಸರ್ಸ್ಗಳನ್ನು ನಾವು ಅನಲೈಸ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ, ಆ ಆಪ್ಷನ್ಸ್ಗಳಿಗೆ ಸಂಬಂಧಪಟ್ಟಿರುವ ಕ್ವಶನ್ ಇನ್ನೇನಾದರೂ ಬೇರೆ ಟೈಮಲ್ಲಿ ಬರೋದಾದರೆ ಪೊಟೆನ್ಷಿಯಾಲಿಟಿ ಅದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಮತ್ತು ಹೋಲ್ ಚಾಪ್ಟರ್ ಕವರ್ ಆಗಿರುವಂಥ ಒಂದು ಫೀಲಿಂಗ್ ಬರುತ್ತೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶನ್ ಆಫ್ ದಿಸ್ ಪರ್ಟಿಕ್ಯುಲರ್ ಡೇ. ಸೊ ಇವತ್ತಿನ ಒಂದು ದಿನದ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ವೆನ್ ದ ವೆಸ್ಕ್ಯುಲರ್ ಕೇಂಬಿಯಂ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ xylem and phloem, then vascular bundles is called as ಅಂತ ಕರೀತಾರೆ. ಸೊ ಒಂದು ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳು ಏನು xylem phloem ಅರೇಂಜ್ಮೆಂಟ್ ಆಗಿರುತ್ತೆ. ಅವುಗಳ ಮಧ್ಯ ಅಕಸ್ಮಾತ್ ಏನಾದರೂ ನಮಗೆ ಕೇಂಬಿಯಂ ಕಂಡು ಬಂದರೆ, ಓಕೆ, ಕೇಂಬಿಯಂ ಅನ್ನುವಂತಹ ರಿಂಗ್, ಆ ಸ್ಟ್ರಕ್ಚರ್ ಏನಾದರೂ xylem ಮತ್ತು ಫ್ಲೋಯಂ ಮಧ್ಯ ಬಂದರೆ ಅದಕ್ಕೆ ಏನು ಅಂತ ಕರೀತಾರೆ ಅಂತ. ಸೊ ಅದನ್ನು ನಾವು ನೇರವಾಗಿ ಹೇಳ್ಬೋದು ಓಪನ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಕರೀತಾರೆ. ಓಕೆ, ಸೊ ಓಪನ್ ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳಲ್ಲಿ ಯೂಶುವಲಿ ನಿಮಗೆ ಕೇಂಬಿಯಂ ನೋಡೋದಕ್ಕೆ ಸಿಗುತ್ತೆ. ಸೊ ವೇರ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಕೇಂಬಿಯಂ, ಸೊ ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ದಿ ಸೆಕೆಂಡರಿ ಗ್ರೋತ್. ಸೊ ಸೆಕೆಂಡರಿ ಗ್ರೋತ್ ನಿಮಗೆ ಡೈಕಾಟ್ ಸ್ಟೆಮ್ಸ್ಗಳಲ್ಲಿ, ಡೈಕಾಟ್ ಪ್ಲಾಂಟ್ಸ್ಗಳಲ್ಲಿ ಆಗುತ್ತೆ, ಗರ್ತ್ ಅಲ್ಲಿ ಇನ್ಕ್ರೀಸ್ ಆಗುವಂತಹ ಒಂದು ಆಕ್ಟಿವಿಟಿ. ಸೊ ಹಾಗಾಗಿ ನಮ್ಗೆ ಏನಂತಂದ್ರೆ ಈ ಒಂದು ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳ ಮಧ್ಯ ನಮಗೆ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಕೇಂಬಿಯಂ ಈಸ್ ವೆರಿ ಮಚ್ ಇಂಪಾರ್ಟೆಂಟ್, ವೆರಿ ಮಚ್ ನೆಸೆಸರಿ. ಹಾಗಾಗಿ ಇದರಿಂದ ನಿಮಗೆ ಸೆಕೆಂಡರಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಪರ್ಟಿಕ್ಯುಲರ್ ಆಗಿ ಎಲ್ಲಿ ಅಂದರೆ ಡೈಕಾಟ್ ಪ್ಲಾಂಟ್ಸ್ಗಳಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ, ದಟ್ ಈಸ್ ಕೇಂಬಿಯಂ ಪ್ರೆಸೆಂಟ್ ಇದೆ xylem ಮತ್ತು ಫ್ಲೋಯಂ ಅಲ್ಲಿ ಅಂದರೆ ಅಂಥದ್ದನ್ನು ನಾವು ಯೂಶುವಲಿ ಅಂಥ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅನ್ನು ಓಪನ್ ಅಂತ ಕರಿತೀವಿ. ಸೊ that is the right option. And moving to the next question, which type of vascular bundles are xylem and phloem present at the same radius? ಅಂದ್ರೆ ಇಲ್ಲಿ ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ. ರೇಡಿಯಸ್ ಒಂದೇ ಆಗಿರಬೇಕು. ಯಾವುದದ್ದು ಅಂದರೆ xylem ಮತ್ತು ಫ್ಲೋಯಂಗಳು ಅರೇಂಜ್ ಆಗಿರುವ ರೇಡಿಯಸ್ ಏನಿದೆ ಅದು ಸೇಮ್ ಆಗಿದ್ರೆ ಏನು ಅಂತ ಕರೀತಾರೆ ಅಂತ. ಸೊ ಹಾಗಾದ್ರೆ ನಮಗೆ ಎರಡು ತರದ ಒಂದು ರೇಡಿಯಲ್ ಅರೇಂಜ್ಮೆಂಟ್ಸ್ಗಳು ಬರುತ್ತೆ. ಒಂದು ಕಾಂಜಾಯಿಂಟ್ ಟೈಪ್ ಅಂತ ಕರಿತೀವಿ. ಸೊ ಕಾಂಜಾಯಿಂಟ್ ಟೈಪ್ ಆಫ್ ಅರೇಂಜ್ಮೆಂಟ್ ಅಂತ ಒಂದಿದೆ. ಅದೇ ತರ ನಮಗೆ ಇನ್ನೊಂದು ಬಂದು ರೇಡಿಯಲ್ ಅರೇಂಜ್ಮೆಂಟ್ ಅಂತ ಒಂದು ಬರುತ್ತೆ. ಸೊ ಹಾಗಾದ್ರೆ xylem ಮತ್ತು ಫ್ಲೋಯಮ್ಸ್ಗಳು ಕಾಂಜಾಯಿಂಟ್ ಅಂತ ಯಾವಾಗ ಕರೀತಾರೆ ಮತ್ತು ರೇಡಿಯಲ್ ಅಂತ ಯಾವಾಗ ಕರೀತಾರೆ ಅಂತ ನೋಡೋದಾದ್ರೆ, ಸೊ ಯೂಶುವಲಿ ರೇಡಿಯಲ್ ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳು ಅಂತ ಬಂದಾಗ, ಡಿಫ್ರೆಂಟ್ ರೇಡಿಯೈನಲ್ಲಿ ಈ ಒಂದು ಸ್ಟ್ರಕ್ಚರ್ಸ್ಗಳು ಕಂಡುಬರುತ್ತೆ. ಸೊ ಡಿಫರೆಂಟ್ ರೇಡಿಯಸ್ನಲ್ಲಿ ಇವುಗಳು ಅರೇಂಜ್ ಆಗಿದ್ದಾರೆ, ಅಂದರೆ xylem ಫ್ಲೋಯಂ ಡಿಫರೆಂಟ್ ರೇಡಿಯಸ್ನಲ್ಲಿ ಅರೇಂಜ್ ಆಗಿದ್ರೆ ಅದೇ ಅಂತ ಒಂದು ಸಿಮೆಟ್ರಿಗೆ ನಾವು ರೇಡಿಯಲ್ ಸಿಮೆಟ್ರಿ ಅಂತ ಕರಿತೀವಿ. ಸೊ ರೇಡಿಯಲ್ ಸಿಮೆಟ್ರಿ ಅಂತ ಕರಿತೀವಿ. ಅದೇ ಥರ ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳು ಅಂದರೆ xylem ಮತ್ತು ಫ್ಲೋಯಮ್ಸ್ಗಳು ಸೇಮ್ ರೇಡಿಯಸ್ನಲ್ಲಿ ಇದ್ದರೆ, ಡಿಫ್ರೆಂಟ್ ರೇಡಿಯಸ್ನಲ್ಲಿ ಇದ್ದರೆ ರೇಡಿಯಲ್, ಹಾಗಾದರೆ ಅಪೋಸಿಟ್ ಥಿಂಗ್ ಈಸ್ ದಟ್ ಈಸ್ ಕಾಂಜಾಯಿಂಟ್. ಸೊ ಹಾಗಾದರೆ ಸೇಮ್ ರೇಡಿಯಸ್ನಲ್ಲಿರುವಂತಹ xylem ಫ್ಲೋಯಮ್ಸ್ಗಳ ಅರೇಂಜ್ಮೆಂಟ್ ಅನ್ನು ನಾವು ಏನಂತ ಕರಿತೀವಿ ಅಂದರೆ ದಟ್ ವಿ ಕಾಲ್ ಇಟ್ ಆಸ್ ಅ ಕಾಂಜಾಯಿಂಟ್ ಟೈಪ್ ಆಫ್ ಅರೇಂಜ್ಮೆಂಟ್ ಅಂತ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ ಅದರಲ್ಲಿ ನೀವು ನೋಡ್ಬೋದು ದ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ದ ಸ್ಟೊಮ್ಯಾಟೊ. ಸ್ಟೊಮ್ಯಾಟೊ ಓಪನ್ ಮತ್ತು ಕ್ಲೋಸ್ ಆಗುತ್ತಲ್ಲ, ಅದು ಕಂಟ್ರೋಲ್ ಯಾರಿಂದ ಆಗುತ್ತೆ ಅಂತ. ಸೊ ಯಾರಿಂದ ಅದು ಕಂಟ್ರೋಲ್ ಆಗುತ್ತೆ ಅಂತ, ಇದು ಕೂಡ ಬಹಳ ಸಿಂಪಲ್ ಪ್ರಶ್ನೆ. 2013ನಲ್ಲಿ KCETಯಲ್ಲಿ ಕೇಳಿದರೆ ಅದು ಒಂದು ಗಾಡ್ ಸೆಲ್ಸ್ಗಳಿಂದ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಯಾವಾಗ ಸೆಲ್ ಟರ್ಜಿಡ್ ಆಗುತ್ತೆ, ನೀರನ್ನು ತುಂಬಿಕೊಳ್ಳುತ್ತೆ, ಸ್ಟೊಮ್ಯಾಟೊ
ಸ್ಟೊಮ್ಯಾಟೊ ಓಪನ್ ಆಗುತ್ತೆ. ಸೊ ಟರ್ಜಿಡ್ ಆದಾಗ ಓಪನ್ ಆಗುತ್ತೆ ಆ್ಯಂಡ್ ಫ್ಲಾಸಿಡ್ ಆದಾಗ ಅಗೇನ್ ಈ ಒಂದು ಸ್ಟೊಮ್ಯಾಟೊ ಏನಾಗುತ್ತೆ ಕ್ಲೋಸ್ ಆಗುತ್ತೆ. ಸೊ ಈ ಒಂದು ಕ್ಲೋಸಿಂಗ್ ಆ್ಯಂಡ್ ಓಪನಿಂಗ್ ಮೂಮೆಂಟ್ ಏನಿದೆಯಲ್ಲ ದಟ್ ಈಸ್ ಕಂಟ್ರೋಲ್ಡ್ ಬೈ ದಿ ಟರ್ಗರ್ ಪ್ರೆಷರ್, that is controlled by the ಗಾಡ್ ಸೆಲ್ಸ್. ಓಕೆ, ಆ ಒಂದು ಟರ್ಗರ್ ಪ್ರೆಷರ್ ಓಪನ್ ಮತ್ತು ಕ್ಲೋಸ್ಗೆ ಏನು ಅಫೆಕ್ಟ್ ಮಾಡುತ್ತೆ ಅದು ಕಂಟ್ರೋಲ್ ಮಾಡಕ್ಕೆ ಬಂದಿರೋದು ಯಾರಿಂದ ಅಂದರೆ ಗಾಡ್ ಸೆಲ್ಸ್ಗಳನ್ನು. ಓಕೆ, ಸೊ ಗಾಡ್ ಸೆಲ್ಸ್ ಇಂದ that will be controlled. So moving to the next question, find out the wrong statement about the angiosperm root. angiosperm ರೂಟ್ಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ತಪ್ಪು ಉತ್ತರವನ್ನು ಕೊಟ್ಟಿದ್ದಾರಂತೆ, ಅದು ಯಾವುದು ಅಂತ ನಾವು ನೋಡಬೇಕು. ಸೊ ಹಾಗಾದರೆ ಮೊದಲನೇದಾಗಿ ಕ್ಯೂಟಿಕಲ್ ಈಸ್ ಆಬ್ಸೆಂಟ್ ಇನ್ ದ ಯಂಗ್ ಸ್ಟೇಜ್ ಅಂತ ಹೇಳಿದ್ದಾರೆ. ಎಸ್, ಆಫ್ ಕೋರ್ಸ್ ಕ್ಯೂಟಿಕಲ್ ಯಂಗ್ ಸ್ಟೇಜ್ನಲ್ಲಿದ್ದಾಗ ಆಂಜಿಯೋಸ್ಪರ್ಮ್ ರೂಟ್ಸ್ನಲ್ಲಿ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಂದರೆ, ಸೊ ರೂಟ್ಸ್ಗಳು ಆಗ್ತಾನೆ ಬೆಳೀತಾ ಇರುತ್ತೆ. ಆ ಕ್ಯೂಟಿಕಲ್ ಲೇಯರ್ ಏನಾದರೂ ಯಂಗ್ ರೂಟ್ಸ್ಗಳ ಮೇಲೆ ಬಂದುಬಿಟ್ರೆ ಯೂಶ್ವಲಿ ಏನಾಗುತ್ತೆ ಅಂತಂದರೆ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆ ಒಂದು ವ್ಯಾಕ್ಸಿ ಲೇಯರ್, ಕ್ಯೂಟಿಕಲ್ ಈಸ್ ಅ ವ್ಯಾಕ್ಸಿ ಲೇಯರ್ ದ್ಯಾಟ್ ಪ್ರಿವೆಂಟ್ಸ್ ದಿ ವಾಟರ್ ಲಾಸನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಅಂತ ಇರುವಂಥದ್ದು. ಸೊ ಹಾಗಾಗಿ ಯಂಗ್ ರೂಟ್ಸ್ಗಳಲ್ಲಿ ಈ ಪ್ರೆಸೆನ್ಸ್ ಏನು ಮಾಡಿಬಿಡುತ್ತೆ ಅಂದರೆ, ಅಕಸ್ಮಾತ್ ಯಂಗ್ ರೂಟ್ಸ್ಗಳಲ್ಲಿ ಆ ಒಂದು ಕ್ಯೂಟಿಕಲ್ ಲೇಯರ್ ಇದ್ದು ಬಿಟ್ರೆ ಅದು ಏನು ಮಾಡ್ಬಿಡುತ್ತೆ, ವಾಟರ್ನ ಅಬ್ಸರ್ವ್ ಮಾಡುವ ಕೆಪಾಸಿಟಿಯನ್ನು ಇದರಿಂದ ಕಸ್ಕೊಳ್ಳುತ್ತೆ. ಸೊ ಹಾಗಾಗಿ ಕ್ಯೂಟಿಕಲ್ ಈಸ್ ಆಬ್ಸೆಂಟ್ ಅಂತ ಹೇಳಬಹುದು. ರೂಟ್ ಆಂಜಿಯೋಸ್ಪರ್ಮ್ ರೂಟ್ಸ್ನಲ್ಲಿ ಕ್ಯೂಟಿಕಲ್ ಆಬ್ಸೆಂಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿದ್ರೆ ನಮಗೆ ರಾಂಗ್ ಸ್ಟೇಟ್ಮೆಂಟ್ ನಾವು ಹುಡುಕಬೇಕಾಗಿದೆ ಅಲ್ವಾ. ಸೊ ಹಾಗಾಗಿ ಸೆಕೆಂಡ್ ಆನ್ಸರ್ ನೋಡಿದ್ರೆ ದ ಅಪೆಕ್ಸ್ ಈಸ್ ಪ್ರೊಟೆಕ್ಟೆಡ್ ಬೈ ದ ರೂಟ್ ಕ್ಯಾಪ್. ಆಫ್ಕೋರ್ಸ್ ನೋಡಿ, ಅದು ಹೆಂಗಿರೋದ್ರಿಂದ ರೂಟ್ ಕೂಡ ಏನು ಅಂತಂದರೆ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿರುವಂತಹ ಅವಶ್ಯಕತೆ 100% ಇದ್ದೇ ಇದೆ ಅಲ್ವಾ. ಸೊ ಹಾಗಾಗಿ ನಾವು ಈ ಆಪ್ಷನ್ ಅನ್ನು ಕೂಡ ಸರಿಯಾದ ಆಪ್ಷನ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಆಲ್ಸೋ ರೈಟ್. ರೂಟ್ ಕ್ಯಾಪ್, ಆಂಜಿಯೋಸ್ಪರ್ಮ್ ರೂಟ್ಸ್ನಲ್ಲಿ ರೂಟ್ ಕ್ಯಾಪ್ ಇರುತ್ತೆ. ಆ ಆಂಜಿಯೋಸ್ಪರ್ಮ್ಸ್ನ ಒಂದು ಯಂಗ್ ಸ್ಟೇಜ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ರೂಟ್ಸ್ಗಳ ಮೇಲೆ ಕ್ಯೂಟಿಕಲ್ ಆಬ್ಸೆಂಟ್ ಇರುತ್ತೆ ಅನ್ನುವಂಥದ್ದು ಕೂಡ ಕರೆಕ್ಟ್ ಆದ ಆನ್ಸರ್ ಆಗಿದೆ. ಆದರೆ ನಾವಿಲ್ಲಿ ಹುಡುಕಬೇಕಾಗಿರೋದು ರಾಂಗ್ ಆನ್ಸರ್. ಸೊ ಹಾಗಾದ್ರೆ ಮೂರನೇದೊಂದು ಆನ್ಸರ್ ನೋಡೋದಾದ್ರೆ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಕೋಲ್ಯಾಟ್ರಲ್ ಅಂತ ಕೇಳಿದ್ದಾರೆ. ಸೊ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಕೋಲ್ಯಾಟ್ರಲ್ ಅಂದರೆ ಈಗ ತಾನೇ ನಾವು ಇಂದಿನ ಒಂದು ಸ್ಲೈಡ್ನಲ್ಲಿ ಡಿಸ್ಕಷನ್ ಮಾಡಿದ್ವಿ. ಕೋಲ್ಯಾಟ್ರಲ್ ರೇಡಿಯಲ್ ಅರೇಂಜ್ಮೆಂಟ್ ಅಂತ ಕೇಳಿದಾಗ ನಾವೇನಂತ ಹೇಳಿದ್ವಿ, ಡಿಫ್ರೆಂಟ್ ರೇಡಿಯಾ ಅಂತ ಹೇಳಿದ್ವಿ. ಕಾಂಜಾಯಿಂಟ್ಸ್ನಲ್ಲಿ ಬಂದಾಗ ನಮ್ಗೆ ಏನಾಗಿರುತ್ತೆ, ದೇ ಆರ್ ಅರೇಂಜ್ ಇನ್ ಸಿಮಿಲರ್ ರೇಡಿಯಸ್ ಅಂತ ಅಲ್ವಾ. ಸೊ ಹಾಗಾದರೆ ಈ ಪ್ರಶ್ನೆಯಲ್ಲಿ ನೀವು ನೋಡೋದಾದರೆ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಕೋಲ್ಯಾಟ್ರಲ್ ಅಂತ ಕರೆದಿದ್ದಾರೆ. ದಟ್ ಈಸ್ ಸಮ್ವೇರ್ ರಾಂಗ್. ಯಾಕೆ ಅಂತಂದರೆ ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳು ಇಲ್ಲಿ ರೇಡಿಯಲ್ ಅರೇಂಜ್ಮೆಂಟ್ಗಳನ್ನು ತೋರಿಸುತ್ತೆ. ರೇಡಿಯಲ್ ಆಗಿ ಅರೇಂಜ್ ಆಗಿದೆ. ಹೆಂಗಾಗಿದೆ, ರೇಡಿಯಲ್ ಆಗಿ ಅರೇಂಜ್ ಆಗಿದೆ. ಇಟ್ ಈಸ್ ನಾಟ್ ಕಾಂಜಾಯಿಂಟ್ ಟೈಪ್. ಹಾಗಾಗಿ ರೇಡಿಯಲ್ ಅರೇಂಜ್ಮೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ದಿಸ್ ಆಪ್ಷನ್ ಈಸ್ ರಾಂಗ್. ಸೊ ಈ ಆಪ್ಷನ್ ನಾವು ಸಿ ಆಪ್ಷನ್ನ ರಾಂಗ್ ಅಂತ ಕರಿಬೋದು. ಆ್ಯಂಡ್ ದೆನ್ ಝೈಲಮ್ ಇಸ್ ಸೆಂಟ್ರಿಪೆಟಲ್ ಇನ್ ಗ್ರೋತ್ ಇನ್ ದಿ ಯಂಗ್ ರೂಟ್ಸ್ ಅಂತ ಹೇಳಿದರೆ ಎಸ್ ಸರಿಯಾಗಿದೆ. ಸೊ ಇಲ್ಲಿ ಕೋಲ್ಯಾಟ್ರಲ್ ಅಂತ ಅಂದರೆ ನಮಗೆ ಸೇಮ್ ರೇಡಿಯೈ ಅಂತ ಹೇಳ್ತೀವಿ. ಸೊ ವ್ಯಾಸ್ಕ್ಯುಲರ್ ಬಂಡಲ್ಸ್ ಯೂಶ್ವಲಿ ಇಲ್ಲಿ ಸೇಮ್ ರೇಡಿಯೈಗೆ ನಾವೇನಂತ ಹೇಳ್ತೀವಿ, ಸೇಮ್ ರೇಡಿಯಸ್ನಲ್ಲಿ ಇದ್ದರೆ ಅಂಥದ್ದನ್ನು ನಾವು ಕೋಲ್ಯಾಟ್ರಲ್ ಆರ್ ಕಾಂಜಾಯಿಂಟ್ ಟೈಪ್ ಅಂತ ಕರಿತೀವಿ. ಆದರೆ ನಮ್ಮಲ್ಲಿ ಯೂಶ್ವಲಿ ಆಂಜಿಯೋಸ್ಪರ್ಮ್ ರೂಟ್ಸ್ನಲ್ಲಿ ರೇಡಿಯಲ್ ಅರೇಂಜ್ಮೆಂಟ್ ಇರುತ್ತೆ, ಅಂದರೆ ದೇ ಆರ್ ಆಫ್ ಡಿಫ್ರೆಂಟ್ ರೇಡಿಯೈ. ಸೊ ಹಾಗಾಗಿ ನಾವು ಆಪ್ಷನ್ ಸಿ ಇಸ್ ದ ರಾಂಗ್ ಒನ್ ಅಂತ ಇಲ್ಲಿ ನಾವು ಪ್ರೂವ್ ಮಾಡಬಹುದು. ಓಕೆನಾ. ಸೊ ಅದೇ ಥರ ನೀವು ಡಿ ಆಪ್ಷನ್ ಒಂದ್ಸರಿ ನೋಡ್ಕೊಂಡ್ಬಿಡಿ. ಸೈಲಮ್ ಈಸ್ ಸೆಂಟ್ರಿಪೆಟಲ್ ಇನ್ ಗ್ರೋತ್ ಇನ್ ದ ಯಂಗ್ ರೂಟ್ಸ್ ಅಂತ. ಹಾಗಾದರೆ ಸೆಂಟ್ರಿಪೆಟಲ್ ಅರೇಂಜ್ಮೆಂಟ್ ಯಾವ ಥರ ಇರುತ್ತೆ, ಹೌ ಡಸ್ ದಿ ಸೆಂಟ್ರಿಪೆಟಲ್ ಅರೇಂಜ್ಮೆಂಟ್, ವಾಟ್ ಯು ಮೀನ್ ಬೈ ಸೆಂಟ್ರಿಪೆಟಲ್ ಅರೇಂಜ್ಮೆಂಟ್ ಅಂದರೆ ಎಕ್ಸಾರ್ಕ್ ಅರೇಂಜ್ಮೆಂಟ್ ಅಂತಾನು ಕೂಡ ಇದನ್ನು ಕರೀತಾರೆ. ಸೊ ಎಕ್ಸಾರ್ಕ್ ಅಂತ ಕರೀತಾರೆ. ಸೊ ಏನಾಗುತ್ತೆ ಎಕ್ಸಾರ್ಕ್ನಲ್ಲಿ ಅಂತಂದರೆ ಮೆಟಾಕ್ಸೈಲಮ್. ಓಕೆ, ಸೊ ಮೆಟಾಕ್ಸೈಲಮ್ ಅಂತ ನಾವೇನು ಕರಿತೀವಿ, ದಟ್ ಈಸ್ ಎಟ್ ದಿ ಸೆಂಟರ್. ಇದು ಮೆಟಾಕ್ಸೈಲಮ್ ಬಂದು ಸೆಂಟರ್ನಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಇನ್ನು ಪ್ರೋಟೋಕ್ಸೈಲಮ್ಸ್ಗಳು ಏನು ಪ್ರೋಟೋಕ್ಸೈಲಮ್ಸ್ ಅಂತ ಇದೆ, ಆ ಪ್ರೋಟೋಕ್ಸೈಲಮ್ಸ್ಗಳು ನಮಗೆ ಏನಂದರೆ ಪೆರಿಫೆರಿಯಲ್ಲಿ ಅರೇಂಜ್ ಆಗಿರುತ್ತವೆ. ಸೊ ಇದನ್ನು ನಾವು ಇಲ್ಲಿ ನೆನಪಿಟ್ಕೋಬೇಕು. ಸೊ ಸೆಂಟ್ರಿಪೆಟಲ್ ಅರೇಂಜ್ಮೆಂಟ್ ಅಂದರೆ ಮೆಟಾಕ್ಸೈಲಮ್ಸ್ಗಳು ಸೆಂಟರ್ನಲ್ಲಿದ್ದು ಪ್ರೋಟೋಕ್ಸೈಲಮ್ಸ್ಗಳು ಔಟ್ಸೈಡ್ ಬೌಂಡ್ರಿನಲ್ಲಿದ್ದರೆ ಅಂಥವುಗಳನ್ನು ನಾವು ಸೆಂಟ್ರಿಪೆಟಲ್ ಟೈಪ್ ಆಫ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಸೊ ಹಾಗಾಗಿ ಅದನ್ನು ನೀವು ನೋಟ್ ಮಾಡ್ಕೋಬಹುದು. ಸೊ 4 ಆಪ್ಷನ್ಸ್ಗಳಲ್ಲಿ ಸಿ ಆಪ್ಷನ್ ಇಸ್ ದಿ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ಈ ಥರ ನಮಗೆ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂತಲೂ ಕೂಡ ಗೊತ್ತಾಗುತ್ತೆ ನಾವು ಅನಲೈಸ್ ಮಾಡಿದಾಗ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ನಮಗೆ ಈಸಿ ಕ್ವಶನ್ ಇದೆ. ಒಂದು 2005ನಲ್ಲಿ ಅಂದರೆ 20 years ಬ್ಯಾಕ್ ದಿಸ್ ಕ್ವಶನ್ ವಾಸ್ ಆಸ್ಕ್ಡ್. ಸೊ ಏನಂದರೆ ಒಂದು ಸ್ಟೊಮ್ಯಾಟೋದ ಸ್ಟ್ರಕ್ಚರ್ಸ್ಗಳನ್ನ ಕೊಟ್ಟಿದ್ದಾರೆ, ಅವುಗಳ ಸೆಲ್ಸ್ಗಳನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಬಹಳ ಈಸಿ ಆಗಿರುವಂಥದ್ದು. ಸೊ ಆಪ್ಷನ್ ಎನಲ್ಲಿ ನೋಡೋದಾದರೆ ನಿಮಗೆ ಕಿಡ್ನಿ ಶೇಪ್ನ ಸ್ಟ್ರಕ್ಚರ್ಸ್ಗಳನ್ನು ಅವರು ಇಲ್ಲಿ ನೋಟ್ ಮಾಡಿದ್ದಾರೆ. ಹಾಗಾದರೆ ಕಿಡ್ನಿ ಶೇಪ್ ಸ್ಟ್ರಕ್ಚರ್ಸ್ಗಳು ಬಂದು ನಾವು ಗಾಡ್ ಸೆಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಓಕೆ, ಗಾಡ್ ಸೆಲ್ಸ್ ಅಂತ
ಅಂತ ಕರಿತೀವಿ. ಸೊ ಹಾಗಾದರೆ ಎಗೆ ನಾವು ಯಾರನ್ನ ಮ್ಯಾಚ್ ಮಾಡ್ಬೋದು, ಎ ಈಸ್ ಗಾಡ್ ಸೆಲ್ಸ್. ಹಾಗಾದರೆ ಗಾಡ್ ಸೆಲ್ಸ್ಗಳು ಎ ಇರುವಂಥ ಆಪ್ಷನ್ಸ್ಗಳು ನೋಡಿದ್ರೆ ಮೊದಲನೇ ಆಪ್ಷನ್ ಇಲ್ಲ, ಇದರಲ್ಲಿದೆ, ಇದರಲ್ಲೂ ಇಲ್ಲ. ಸೊ ಬಿ ಮತ್ತು ಡಿ ನಲ್ಲಿ ನಾವು ಆನ್ಸರ್ನ ಹುಡುಕಬೇಕು. ನೆಕ್ಸ್ಟ್ ಮೂವಿಂಗ್ ಟು ದ ಬಿ ನಲ್ಲಿ ನಾವು ನೋಡೋದಾದ್ರೆ ಆ ಗಾಡ್ ಸೆಲ್ಸ್ ಅಂತ ನಾವು ಏನಿದೆ, ಈ ಗಾಡ್ ಸೆಲ್ಸ್ಗಳಲ್ಲಿ ಅಲ್ಲಲ್ಲಿ ಈ ಥರದ ಸ್ಟ್ರಕ್ಚರ್ಸ್ಗಳನ್ನು ತೋರಿಸ್ತಾ ಇದ್ದಾರೆ. ಸೊ ಹಾಗಾದರೆ ಈ ಸ್ಟ್ರಕ್ಚರ್ಸ್ಗಳು ಏನಂದರೆ ದೇ ಆರ್ ನಥಿಂಗ್ ಬಟ್ ದ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ಗಳು, ಬಿ ಬಿಲಾಂಗ್ಸ್ ಟು ಕ್ಲೋರೋಪ್ಲಾಸ್ಟ್. ಸೊ ಬಿ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಕ್ಲೋರೋಪ್ಲಾಸ್ಟ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಬಿ ಈಸ್ ಇಂಡಿಕೇಟಿಂಗ್ ದಿ ಕ್ಲೋರೋಪ್ಲಾಸ್ಟ್. ಸೊ ಹಾಗಾದರೆ ಕ್ಲೋರೋಪ್ಲಾಸ್ಟ್ ಬಿ ಇರುವಂಥ ಆಪ್ಷನ್ ನಾವು ಬಿ ಮತ್ತು ಎರಡರಲ್ಲಿ ನೋಡೋಕೆ ಹೋದರೆ ಡಿ ಆಪ್ಷನಲ್ಲಿ ಕ್ಲೋರೋಪ್ಲಾಸ್ಟ್ ಇದೆ. ಸೊ ಹಾಗಾದರೆ ಇದು ಸರಿಯಾದ ಆನ್ಸರ್. ಸಿ ಬಂದು ಸ್ಟೊಮ್ಯಾಟಾ ಅಂದರೆ ಮಿಡಲ್ನಲ್ಲಿ ಒಂದು ಸ್ಟೊಮ್ಯಾಟಾದ ಸೆಂಟರಲ್ಲಿ ಇರುವಂತಹ ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಸ್ಟ್ರಕ್ಚರ್ ಇದೆಯಲ್ಲ, ಆ ಓಪನಿಂಗ್ ಅನ್ನು ನಾವು ಸ್ಟೋಮಾ ಅಂತ ಕರಿತೀವಿ, ಅದು ಕೂಡ ಸರಿಯಾಗಿದೆ. ಮತ್ತು ಡಿ ಬಂದು ನಮ್ಮ ನಾರ್ಮಲ್ ಸೆಲ್ಸ್ಗಳು, ದಟ್ ಈಸ್ ಸಬ್ಸಿಡರಿ ಸೆಲ್ಸ್ ಅಂತ ಕರೀತಾರೆ, ದಟ್ ಈಸ್ ಪ್ರೊಟೆಕ್ಷನ್ ಪರ್ಪಸ್, ಓಕೆ, ಸಪೋರ್ಟಿಂಗ್ ಪರ್ಪಸ್ ಇರುತ್ತೆ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಸ್ಟೂಡೆಂಟ್. So moving to the next question, a student observed the TS of the plant organ slide under the microscope. ಒಂದು plant organ in microscope ನಲ್ಲಿ ನೋಡ್ತಾ ಇದ್ದಾರೆ. So TS section, transverse section, he observed that the vascular bundles in the stellar region is ಕಾಂಜಾಯಿಂಟ್ ಕೋಲ್ಯಾಟ್ರಲ್ ಅಂಡ್ ಓಪನ್ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಕಾಂಜಾಯಿಂಟ್ ಕೋಲ್ಯಾಟ್ರಲ್ ಓಪನ್ ಇರುವಂತಹ ಸ್ಟ್ರಕ್ಚರ್ಸ್ಗಳು ನಮಗೆ ಎಲ್ಲಿ ನೋಡೋದಕ್ಕೆ ಸಿಗುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಆ ಒಂದು ಆಪ್ಷನ್ ಅನ್ನು ನಾವು ಇಲ್ಲಿ ಅನಲೈಸ್ ಮಾಡಿ ನೋಡಬೇಕಾಗುತ್ತೆ. ಕಾಂಜಾಯಿಂಟ್ ಬೇಸ್ಡ್ ಆನ್ ದೀಸ್ ಫೀಚರ್ಸ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಐಡೆಂಟಿಫೈ ದಿ ಕರೆಕ್ಟ್ ಆಪ್ಷನ್ ಅಂತ ಕರೆದಿದ್ದಾರೆ. ಸೊ ನಾವು ಯೂಶುವಲಿ ನೋಡೋದಾದ್ರೆ ಸ್ಟೆಮ್ಸ್ಗಳಲ್ಲಿ ಎಲ್ಲಿ ಇನ್ ಸ್ಟೆಮ್ ಯೂಶುವಲಿ ಬೋತ್ ಮೊನೊಕಾಟ್ ಮತ್ತು ಡೈಕಾಟ್ ಸ್ಟೆಮ್ಸ್ ಅಂತ ನೀವು ತಗೊಂಡ್ರೆ ಅಲ್ಲಿ ಏನಾಗಿರುತ್ತೆ ಅಂದರೆ ಬೋತ್ xylem and phloems ಆರ್ ಪೊಸಿಷನ್ಡ್ ಆನ್ ದಿ ಸೇಮ್ ರೇಡಿಯಸ್ ಅಂತಂದರೆ ನಾವು ಈಗ ಆಲ್ರೆಡಿ ನೋಡಿದ್ದೀವಿ. ಸೇಮ್ ರೇಡಿಯನಲ್ಲಿದ್ದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಸೇಮ್ ರೇಡಿಯ. ಇಫ್ ದೇ ಆರ್ ಇನ್ ದ ಸೇಮ್ ರೇಡಿಯ, ಈಗ ನಾವು ಹಿಂದಿನ ಒಂದು ಸ್ಲೈಡ್ನಲ್ಲಿ ಡಿಸ್ಕಷನ್ ಕೂಡ ಮಾಡಿದ್ದೀವಿ ಆ ವಿಷಯವಾಗಿ. ಏನು ಅಂತಂದರೆ ಸೇಮ್ ರೇಡಿಯ, ಜಸ್ಟ್ ಅ ಮಿನಿಟ್, ನೀವು ಹಿಂದಿನ ಒಂದು ಕ್ವಶನ್ ನೀವು ನೋಡೋದಾದರೆ ಅದರಲ್ಲಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ದ್ಯಾಟ್ ಈಸ್ ಯು ಕ್ಯಾನ್ ಸಿ ಹಿಯರ್, ಓಕೆ, ನಾಟ್ ದಿಸ್ ಒನ್. ಎಸ್, ಸೇಮ್ ರೇಡಿಯನಲ್ಲಿದ್ದರೆ ಕಾಂಜಾಯಿಂಟ್, ಡಿಫ್ರೆಂಟ್ ರೇಡಿಯಸ್ನಲ್ಲಿದ್ದರೆ ರೇಡಿಯಲ್ ಅಂತ ಹೇಳಿದ್ರಿ. ಸೊ ನಮಗೆ ಇಲ್ಲಿ ಕೇಳ್ತಾ ಇರೋದು ಸೇಮ್ ರೇಡಿಯ ಅಂದರೆ ಕೋಲ್ಯಾಟ್ರಲ್. ಸೊ ಸೇಮ್ ರೇಡಿಯನಲ್ಲಿ ಅರೇಂಜ್ಮೆಂಟ್ ಆಗಿರೋದು ಐದರ್ ಮೊನೊಕಾಟ್ ಸ್ಟೆಮ್ನಲ್ಲಿ ಈ ಥರ ಇರುತ್ತೆ ಅಥವಾ ಡೈಕಾಟ್ ಸ್ಟೆಮ್ನಲ್ಲಿ ಇರುತ್ತೆ. ಹಾಗಾಗಿ ರೂಟ್ಗಳನ್ನು ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಇರೋದು ಬಂದು ಮೊನೊಕಾಟ್ ಸ್ಟೆಮ್ ಮತ್ತು ಡೈಕಾಟ್ ಸ್ಟೆಮ್ನಲ್ಲಿ ಈ ಥರದ ಅರೇಂಜ್ಮೆಂಟ್ ಇರುತ್ತೆ. ವೆನ್ ವಿ ಸೇ ಅಬೌಟ್ ದಿ ಓಪನ್ ಟೈಪ್, ಕಾಂಜಾಯಿಂಟ್ ಟೈಪ್ ಅಂತೂ ನಾವು ಮಾತಾಡಿದ್ದೀವಿ. ಇನ್ನು ಓಪನ್ ಟೈಪ್ ಬಗ್ಗೆ ಮಾತನಾಡೋದಾದರೆ ಇಂಟ್ರಾಫೆಸಿಕ್ಯುಲರ್ cambium is present between the xylem and phloem. So usually xylem ಮತ್ತು phloem ಮಧ್ಯ ಒಂದು fascicular cambium ಇರುತ್ತೆ. ಅದು ಬಂದು ಸೆಕೆಂಡರಿ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಓಪನ್ ಟೈಪ್ ಅಂತ ಬಂದಾಗ ನಮಗೆ ಗೊತ್ತಿದೆ ಕೇಂಬಿಯಂ ಇರುತ್ತೆ ಅಂತ. ಏನಿರುತ್ತೆ? ಕೇಂಬಿಯಂ ಇರುತ್ತೆ. ಇದನ್ನು ಕೂಡ ನಾವು ಫಸ್ಟ್ ಕ್ವಶನ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಹಾಗಾದ್ರೆ ಕೇಂಬಿಯಂ ಬೇಕು, ಯಾಕೆ ಬೇಕು ಅಂದರೆ ಸೆಕೆಂಡರಿ ಗ್ರೋತ್ಗೆ ಬೇಕು. ಸೊ ಸೆಕೆಂಡರಿ ಗ್ರೋತ್ ಪ್ಲಾಂಟ್ನಲ್ಲಿ ಆಗಬೇಕು ಅಂತಂದರೆ ಮೊನೊಕಾಟ್ನಲ್ಲಂತೂ ಸೆಕೆಂಡರಿ ಗ್ರೋತ್ ಅನ್ನು ನೋಡೋಕೆ ಸಿಗಲ್ಲ. ಸೊ ಹಾಗಾಗಿ ಮೊನೊಕಾಟನ್ನು ಕೂಡ ನಾವು ರಿಜೆಕ್ಟ್ ಮಾಡಬಹುದು. ಹಾಗಾದರೆ ಉಳಿದಿರೋ ಆಪ್ಷನ್ ಬಂದು ಡೈಕಾಟ್ ಸ್ಟೆಮ್. ಸೊ ಹಾಗಾಗಿ ಆಪ್ಷನ್ ಡಿ, ದಟ್ ಈಸ್ ಡೈಕಾಟ್ ಸ್ಟೆಮ್ ಇಸ್ ಕರೆಕ್ಟ್ ಒನ್. ದಟ್ ಈಸ್ ಕಾಂಜಾಯಿಂಟ್ ಕೋಲೆಟರ್ ಓಪನ್ ಟೈಪ್ ಮಟೀರಿಯಲ್ಸ್ ಅದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಅರೇಂಜ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಟು ದಿಸ್ ಒನ್, ನಾವಿಲ್ಲಿ ಮ್ಯಾಚ್ ಮಾಡಿ ನೋಡಬೇಕಾಗಿದೆ. ರೇಡಿಯಲ್ ಟೆಟ್ರಾರ್ಕ್ ಕೇಂಬಿಯಂ ರಿಂಗ್ ಬಿಟ್ವೀನ್ ದ xylem and phloem ಎಟ್ ದಿ ಲೇಟರ್ ಸ್ಟೇಜ್ ಅಂತ ಹೇಳಿದ್ದಾರೆ. ಸೊ ಕೇಂಬಿಯಂ ರಿಂಗ್ ಇದೆ ಅಂದ ಮೇಲೆ ನಾವು ಅದನ್ನು ನೇರವಾಗಿ ಏನು ಮಾಡಬಹುದು ಅಂದರೆ ವಿ ಕ್ಯಾನ್ ಸೇ ದಟ್ ಆಸ್ ಅ ಡೈಕಾಟ್ ರೂಟ್ ಅಂತ ಹೇಳಬಹುದು. ಸೊ ಹಾಗಾದರೆ ಎಗೆ 2 ಆಪ್ಷನ್ ಇರುವಂಥದ್ದು ಯಾವುದಾದ್ರೂ ಇದ್ದರೆ ಅದನ್ನು ನೋಡಬೇಕು. ಸೊ ಮೆಜಾರಿಟಿ ಆಗಿ 3 ಇದೆ, ಇಲ್ಲಿ 2 ಇದೆ. ಸೊ ಹಾಗಾಗಿ ಬಿ ಆಪ್ಷನ್ ರಾಂಗ್, ಸಿ ಆಪ್ಷನ್ ರಾಂಗ್. ಹಾಗಾದರೆ ಎ ಮತ್ತು ಡಿ ನಲ್ಲಿ ನೋಡೋದಾದರೆ ನೆಕ್ಸ್ಟ್ ಆಪ್ಷನ್ ದಟ್ ಈಸ್ ಬಿ ಸ್ಟೇಟ್ಮೆಂಟ್, ಕಾಂಜಾಯಿಂಟ್ ಓಪನ್ ಆ್ಯಂಡ್ ಎಂಡಾರ್ಕ್ ಅಂತ ಹೇಳಿದ್ದಾರೆ. ಸೊ ಈ ಥರದ ಒಂದು ಅರೇಂಜ್ಮೆಂಟ್ ಎಲ್ಲಿರುತ್ತೆ ಅಂತ ನೋಡಿದರೆ ದಟ್ ವಿಲ್ ಬಿ ಯೂಶುವಲಿ ಪ್ರೆಸೆಂಟ್ ಇನ್ ದಿ ಡೈಕಾಟ್ ಸ್ಟೆಮ್ಸ್ನಲ್ಲಿ ಈ ಥರ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಡೈಕಾಟ್ ಸ್ಟೆಮ್ ಅಂತ ಅಂದರೆ ಬಿ ಬಂದು 4 ಆಪ್ಷನ್. ಸೊ ಬಿ ಬಂದು 4 ಆಪ್ಷನ್, ಇಲ್ಲೂ ಕೂಡ ಇಲ್ಲ, ಇಲ್ಲಿದೆ ಅಂದಮೇಲೆ ದಿಸ್ ಈಸ್ ದಿ ರೈಟ್ ಆನ್ಸರ್. 7th ಒನ್ ಈಸ್ ಎ. ಓಕೆ, ಸೊ 7th ನಾವು ಎ ಆಪ್ಷನ್ ಹಾಕ್ಬೋದು. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಅ ಸ್ಟೂಡೆಂಟ್ ಅಬ್ಸರ್ವ್ ದಿ ಗ್ರಾಸ್. ಸ್ಟೂಡೆಂಟ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಬ್ಸರ್ವ್ ದಿ ಗ್ರಾಸ್ ಅಂಡ್ ಹೆಬಿಸ್ಕಸ್ ಪ್ಲಾಂಟ್ ಇನ್ ಹಿಸ್ ಗಾರ್ಡನ್ ಡ್ಯೂರಿಂಗ್ ದಿ ನೂನ್. ಸೊ ಮಧ್ಯಾಹ್ನದ ಹೊತ್ತಿಗೆ ಹೆಬಿಸ್ಕಸ್ ಪ್ಲಾಂಟ್ ಇರುವಂತಹ ಒಂದು ಗಾರ್ಡನ್ ನಲ್ಲಿ ಒಂದಿಷ್ಟು ನೋಡ್ತಾನೆ. ಅದರಲ್ಲಿ
ಏನಂತಂದ್ರೆ ಲೀವ್ಸ್ ಆಫ್ ದ ಗ್ರಾಸ್ ವರ್ ಫೌಂಡ್ ರೋಲ್ಡ್ ಇನ್ವರ್ಡ್ಸ್. ದ ರೀಸನ್ ಕುಡ್ ಬಿ. ಸೊ 2020 ಒಂದು ಅನಲೈಸಿಸ್ ಬೇಸ್ಡ್ ಅನಲೈಸ್ ಮಾಡುವಂತಹ ಎಬಿಲಿಟಿ ಇರುವಂತಹ ಸ್ಕಿಲ್ ಇರುವಂತಹ ಒಂದು ಅಪ್ಲಿಕೇಶನ್ ಇರುವಂತಹ ಒಂದು ಕ್ವಶನ್ ಕೇಳಿದರೆ ನೋಡಿ. ಒಂದು ಹುಡುಗ ಬಂದು ಒಂದು ಗಾರ್ಡನ್ ನಲ್ಲಿ ಒಂದು ಮಟೀರಿಯಲ್ನ ನೋಡ್ತಾ ಇದ್ದಾನಂತೆ. ಹಾಗಾದ್ರೆ ಅದರಲ್ಲಿ ನೀವು ನೋಡ್ಬೋದು. ಜಸ್ಟ್ ಅ ಮಿನಿಟ್. ಮೈಕ್ನ ಇಶ್ಯೂ ಆಗಿದೆ. ಓಕೆ ಓಕೆ, ಇಲ್ಲಿ ಮೆಜಾರಿಟಿ ನಮಗೆ ಆಗಬಹುದು. ಇಲ್ಲಿ ಜಸ್ಟ್ ಅ ಮಿನಿಟ್. ಮೈಕ್ನ ಬ್ಯಾಟ್ರಿ ಮುಗಿದೋಗಿದೆ. ಓಕೆ, ಲೆಟ್ ಅಸ್ ಸಿ. ಅದು ಆನ್ ಆದರೆ ವಾಯ್ಸ್ ಕ್ಲಾರಿಟಿ ಬರಬಹುದು. ಅಲ್ಲಿವರೆಗೂ ನಾವು ಸಾಧ್ಯ ಆದಷ್ಟು ಕವರ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಹೆಬಿಸ್ಕಸ್ ಪ್ಲಾಂಟ್ ಇರುವಂಥ ಒಂದು ಗಾರ್ಡನಿಗೆ ಬಂದು ಒಬ್ಬ ವಿದ್ಯಾರ್ಥಿ, ಒಬ್ಬ ಸ್ಟೂಡೆಂಟ್ ನೋಡ್ತಾ ಇದ್ದಾನೆ. ಅಲ್ಲಿ ಮಧ್ಯಾಹ್ನದ ಹೊತ್ತಾಗಿದೆ. ಮಧ್ಯಾಹ್ನದ ಹೊತ್ತಿಗೆ ಹೆಬಿಸ್ಕಸ್ ಪ್ಲಾಂಟ್ ಇರುವಂತಹ ಒಂದು ಪ್ಲಾಂಟ್ ಕಾಣಿಸ್ತಾ ಇದೆ ಮತ್ತು ಗಾರ್ಡನಲ್ಲಿ ಗ್ರಾಸ್ ಇದೆ. ಸೊ ಎರಡನ್ನು ನೋಡುವಾಗ ಅವನು ಅಬ್ಸರ್ವ್ ಮಾಡ್ತಾ ಇರೋದು, ಅವನ ಕ್ಯೂರಿಯಾಸಿಟಿ ಏನು ಅಂತಂದರೆ, ಈ ಗ್ರಾಸ್ನ ಸ್ಟ್ರಕ್ಚರ್ಸ್ಗಳಿದಾವಲ್ಲ, ಆ ಗ್ರಾಸ್ನ ಲೀವ್ಸ್ ಇದಾವಲ್ಲ, ಅವು ರೋಲ್ ಆಗಿದೆ ಅಂತೆ. ಅಂದರೆ ಗ್ರಾಸ್ ಏನಿತ್ತು ಆ ಗ್ರಾಸ್ ಬಂದು ಹೀಗೆ ಓವರ್ಲ್ಯಾಪ್ ಆಗಿದಾವಂತೆ, ಈ ಥರ ರೋಲ್ ಆಗ್ಬಿಟ್ಟಿದೆ. ಸೊ ವೈ ದೀಸ್ ಗ್ರಾಸ್ ಲೀವ್ಸ್ ಆರ್ ಓವರ್ಲ್ಯಾಪ್ಡ್ ಆರ್ ವಾಟ್ ಯು ಸೇ ದ ರೊಟೇಟೆಡ್ ಬೈ ದೆಮ್ಸೆಲ್ಸ್, ಆ ಥರ ಕರ್ವ್ ತಗೊಂಡಿರುವುದು ಯಾಕೆ ಅಂತ ಒಂದು ಪ್ರಶ್ನೆ. ಅವನಿಗೆ ಸರ್ಪ್ರೈಸ್ ಆಗಿದೆ. ಏನು ಸರ್ಪ್ರೈಸ್ ಆಗಿದೆ ಅಂದರೆ, ಟು ಹಿಸ್ ಸರ್ಪ್ರೈಸ್ ಓನ್ಲಿ ದ ಲೀವ್ಸ್ ಆಫ್ ದ ಗ್ರಾಸ್ ವರ್ ಫೌಂಡ್ ರೋಲ್ಡ್ ಇನ್ವರ್ಡ್, ರೋಲ್ ಆಗ್ಬಿಟ್ಟಿದೆ ಇನ್ವರ್ಡ್ ಅಂತ. ಸೊ ಏನು ಇದರ ಕಾರಣ ಅಂತ ಸೊ ಥಿಂಕ್ ಮಾಡಬಹುದಾದ ವಿದ್ಯಾರ್ಥಿಗಳೇ ನೋಡಿ, ಒಂದ್ಸಾರಿ ನೀವು ಥಿಂಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅಲ್ಲಿವರೆಗೂ ಮೈಕ್ ಚಾರ್ಜ್ ಆಗ್ಬೋದು. ಏನು ಸರಿಯಾದ ಉತ್ತರ ಇರಬಹುದು ಇದಕ್ಕೆ? ಒಂದ್ಸರಿ ನೋಡಿ. ಓಕೆ, ಸೊ ನೋಡ್ಬೋದು ನೀವು. ಮೊದಲನೇ ಆಪ್ಷನ್ನ ನೋಡ್ತಾ ಹೋಗೋಣ. ಡ್ಯೂ ಟು ದ ಹೈಯರ್ ರೇಟ್ ಆಫ್ ಟ್ರಾನ್ಸ್ಪಿರೇಷನ್ ಅಂದಿದ್ದಾರೆ. ಭಾಳ ಟ್ರಾನ್ಸ್ಪಿರೇಷನ್ ಆಗಿದೆ ಅಂದರೆ ವಾಟರ್ ಲಾಸ್ ಆಗಿದೆ, ಅದಕ್ಕೋಸ್ಕರ ಲೀವ್ಸ್ಗಳು ಆ ಥರ ಮಾಡಿದೆ ಅಂತ ಮೊದಲನೇ ಆಪ್ಷನ್ ಹೇಳ್ತಾ ಇದೆ. ಹಾಗಾದರೆ ನೀವು ಮೊದಲನೇ ಆಪ್ಷನ್ನ ನೋಡ್ತಾ ಹೋದರೆ ನಮಗೆ ಏನಂದರೆ ಟ್ರಾನ್ಸ್ಪಿರೇಷನ್ ಆಗೋದ್ರಿಂದನೂ ಕೂಡ ರೋಲಿಂಗ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ಪೆಂಡಿಂಗಲ್ಲಿ ಇಡೋಣ. ಮೊದಲನೇ ಆನ್ಸರ್ನ ಪೆಂಡಿಂಗಲ್ಲಿ ಇಡೋಣ. ಎಸ್, ಟ್ರಾನ್ಸ್ಪಿರೇಷನ್ ಆದರೆ ಎಕ್ಸೆಸ್ ಲಾಸ್ ಆಫ್ ವಾಟರ್ ಅಂತ ಕರಿತೀವಿ. ಆ ಥರ ಎಕ್ಸೆಸ್ ಲಾಸ್ ಆದರೆ ನಮಗೆ ಯೂಶ್ವಲಿ ರೋಲಿಂಗ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಪ್ರೆಸೆನ್ಸ್ ಆಫ್ ಮೋರ್ ನಂಬರ್ ಆಫ್ ಸ್ಟೊಮೆಟೊ ಆನ್ ದ ಗ್ರಾಸ್ ಲೀವ್ಸ್ ಅಂದಿದ್ದಾರೆ. ಇದಕ್ಕೆ ಮೀನಿಂಗ್ ಇಲ್ಲ. ಅಂದರೆ ಜಾಸ್ತಿ ಸ್ಟೊಮೆಟೊ ಇರೋದಾಗಲಿ ಇಲ್ಲದೆ ಇರೋದಾಗಲಿ ದಟ್ ಡಸಂಟ್ ಮ್ಯಾಟರ್ ರೋಲಿಂಗ್ಗೆ ಸಂಬಂಧಪಟ್ಟ ಹಾಗೆ. Because distribution is almost nearly equal and more number of course tomato will be found at the what you say the both the side. Okay, ಎರಡು ಸೈಡ್ನಲ್ಲಿ ಆ ಥರದ ಸ್ಟ್ರಕ್ಚರ್ಸ್ಗಳು ಕಾಣಿಸುತ್ತೆ. ಅನ್ಡಿಫ್ರೆನ್ಶಿಯೇಟೆಡ್ ಮಿಸೋಫೈಲ್ಸ್ ಇನ್ ದ ಗ್ರಾಸ್ ಲೀವ್ಸ್ ಅಂದರೆ ಇದು ಕೂಡ ಅಷ್ಟು ಸಮಂಜಸವಲ್ಲ ಅಂತ ಅನ್ಸುತ್ತೆ. ಪ್ರೆಸೆನ್ಸ್ ಆಫ್ ದ ಬುಲಿಫಾರ್ಮ್ ಸೆಲ್ಸ್ ಇನ್ ದ ಗ್ರಾಸ್ ಲೀವ್ಸ್ ಅಂತ ಅಂದಿದ್ದಾರೆ. ಎಸ್, ಸೊ ನೀವು ಗ್ರಾಸ್ ಲೀವ್ಸ್ನಲ್ಲಿ ಬುಲಿಫಾರ್ಮ್ ಸೆಲ್ಸ್ಗಳನ್ನು ನೋಡೋದಕ್ಕೆ ಸಿಗುತ್ತೆ. ಬುಲಿಫಾರ್ಮ್ ಸೆಲ್ಸ್ಗಳು ವಾಟರ್ ಸ್ಟೋರಿಂಗ್ ಕೆಪಾಸಿಟಿ ಇರೋದ್ರಿಂದ ವಾಟರ್ ಜಾಸ್ತಿ ಇದ್ದಾಗ ಅದನ್ನು ತುಂಬಿಕೊಂಡು ವಾಟರ್ನ ತುಂಬಿಕೊಂಡು ಏನಾಗುತ್ತೆ, ದೇ ಬಿಕಮ್ ಟರ್ಜಿಡ್, ಅಂದರೆ ಟರ್ಜಿಡ್ ಆಗ್ತವೆ, ಒಪ್ಕೊಂಡು ಸೆಲ್ಗಳು ಓಪನ್ ಆಗ್ತವೆ. ಸೊ ಒಂದ್ಸರಿ ನೀರು ಎಲ್ಲ ತುಂಬ್ಕೊಂತು ಎಲ್ಲ ಸೆಲ್ಗಳ ಮೇಲೆ, ಬುಲಿಫಾರ್ಮ್ ಸೆಲ್ಸ್ ಮೇಲೆ ಅಂದರೆ ಆಟೋಮೆಟಿಕಲಿ ಒಪ್ಕೊಂಡಿರೋ ಕಾರಣಕ್ಕೆ ಲೀವ್ಸ್ಗಳು ಓಪನ್ ಅಪ್ ಆಗ್ತವೆ. ಸೊ ಲೀವ್ಸ್ ಓಪನ್ ಆಗುತ್ತೆ. ಸೊ ದೆನ್ ನಾರ್ಮಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಯಾವಾಗ ಎಕ್ಸೆಸ್ ಆಫ್ ಲಾಸ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್, ಅಂದರೆ ಟ್ರಾನ್ಸ್ಪಿರೇಷನ್ ಮುಖಾಂತರ ಪ್ಲಾಂಟ್ಸ್ಗಳು ತಮ್ಮ ಒಂದು ವಾಟರನ್ನು ಲಾಸ್ ಮಾಡ್ಕೊಳ್ತಾ ಇದೆ ಅಂತ ಅನಿಸಿದ್ರೆ, ಅಂತಹ ಸಂದರ್ಭದಲ್ಲಿ ಏನು ಆಗುತ್ತೆ ಅಂತಂದರೆ ಯೂಶುವಲಿ ದ ಲಾಸ್ ಆಫ್ ವಾಟರ್ ಲೀಡ್ಸ್ ಟು ದ ಬುಲಿಫಾರ್ಮ್ ಸೆಲ್ಸ್ ಟು ಬಿಕಮ್ ಫ್ಲಾಸಿಡ್. ಬುಲಿಫಾರ್ಮ್ ಸೆಲ್ಸ್ಗಳು ಫ್ಲಾಸಿಡ್ ಆಗುತ್ತೆ. ಸೊ ಬುಲಿಫಾರ್ಮ್ ಸೆಲ್ಸ್ಗಳು ತಮ್ಮ ಸ್ಟ್ರಕ್ಚರ್ನ ಕೊಲ್ಯಾಪ್ಸ್ ಮಾಡ್ಕೊಂಡ್ಬಿಟ್ರೆ ಲೀಫ್ ಆಟೋಮೆಟಿಕಲಿ ಏನಾಗುತ್ತೆ, ರೋಲ್ ಆಗ್ತಾ ಹೋಗುತ್ತೆ. ಮತ್ತೆ ನೀರು ತುಂಬ್ಕೋತು ಅಂದರೆ ಅದು ತುಂಬಿಕೊಂಡಿರುವಂಥ ನೀರಿನ ಒಂದು ಫೋರ್ಸ್ನಿಂದಾಗಿ ಓಪನ್ ಅಪ್ ಆಗುತ್ತೆ. ಯಾವಾಗ ಲಾಸ್ ಆಗುತ್ತೆ ಅವಾಗ ಅದು ರೋಲ್ ಆಗುತ್ತೆ. ಸೊ ಯಾಕೆ ಇದು ಮಾಡುತ್ತೆ ಅಂತಂದರೆ, ಇಟ್ ಈಸ್ ಅ ಕೈಂಡ್ ಆಫ್ ಸರ್ವೈವಲ್ ಮೆಕ್ಯಾನಿಸಮ್, ಅಂದರೆ ಒಂದು ಬದುಕುವುದಕ್ಕಾಗಿ ಹೋರಾಟ. ಸೊ ಸ್ಟ್ರಗಲ್ ಫಾರ್ ದಿ ಎಕ್ಸಿಸ್ಟೆನ್ಸ್. ಓಕೆ, ನಾವು ಅಫ್ಕೋರ್ಸ್ ಹೊರಗಡೆನೇ ಬಿದ್ದಿದ್ದೀವಿ ಅಂದಮೇಲೆ ಸನ್ಲೈಟ್ ಬಂದೇ ಬರುತ್ತೆ ಅಂತಂತಂದರೆ ಎಕ್ಸಸ್ ಆಕ್ಟಿವಿಟೀಸ್ ನಡೀತೆ ಅಂತಂದರೆ ನಿಮಗೆ ಎಕ್ಸಸ್ ಲಾಸ್ ಆಫ್ ವಾಟರ್ ಆಗುತ್ತೆ. ಎಕ್ಸಸ್ ಲಾಸ್ ಆಫ್ ವಾಟರ್ ಆದರೆ ಮುಂದೊಂದು ದಿನ ನೀರು ಸಿಗದೆ ಹೋದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದು ಏನು ಮಾಡುತ್ತೆ, ರೋಲ್ ಆಗುತ್ತೆ. ಇಟ್ ಈಸ್ ಅ ಕೈಂಡ್ ಆಫ್ ಸರ್ವೈವಲ್ ಮೆಕ್ಯಾನಿಸಮ್. ವೇರ್ ಇನ್ ಕೇಸ್ ಆಫ್ ಹಿಬಿಸ್ಕಸ್ ಪ್ಲಾಂಟ್ ಈ ಥರದ ಆಕ್ಟಿವಿಟೀಸ್ ನಡೆಯೋದಿಲ್ಲ. ಯಾಕೆ ಅಂತಂದರೆ ನೇರವಾಗಿ ಬುಲಿಫಾರ್ಮ್ ಸೆಲ್ಸ್ಗಳು ಅಲ್ಲಿ ಇರೋದಿಲ್ಲ ಅಂದಮೇಲೆ
ಅಲ್ಲಿ ರೋಲಿಂಗ್ ಆಕ್ಟಿವಿಟೀಸ್ ಕೂಡ ನಡೆಯಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ಮೇಜರ್ ಆ್ಯಂಡ್ ದ ಬೆಸ್ಟ್ ಎಕ್ಸ್ಪ್ಲನೇಷನ್ ಅಂತ ಹೇಳ್ಬೋದು. ಎ ಕೂಡ ಸರಿ ಇದೆ, ಬಟ್ ದ್ಯಾಟ್ ಈಸ್ ನಾಟ್ ಅ ಪ್ರಾಪರ್ ರೀಸನ್. ಕರೆಕ್ಟಾದ ಒಂದು ಆನ್ಸರ್ನ ಅವರು ಕೊಡೋಕ್ಕೆ ಪ್ರಯತ್ನ ಮಾಡಿಲ್ಲ. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಕಾಂಜಾಯಿಂಟ್ ಟಿಶ್ಯೂ ಇಸ್ ಪ್ರೆಸೆಂಟ್ ಬಿಟ್ವೀನ್ 1, 2 and 3 ಅಂತಿದ್ದಾರೆ. ಕಾಂಜಾಯಿಂಟ್ ಟಿಶ್ಯೂಸ್ಗಳು ಎಲ್ಲಿರುತ್ತೆ ಅಂತ ಕೇಳಿದ್ರೆ ಯೂಶ್ವಲಿ ದಿಸ್ ಟೈಪ್ ಆಫ್ ಥಿಂಗ್ಸ್ ಆರ್ ಫೌಂಡ್ ಇನ್ ದ ಡೈಕಾಟ್ ರೂಟ್. ಸೊ ಒಂದು ನಮಗೆ ನೇರವಾಗಿ ಹೇಳ್ಬೋದು ಡೈಕಾಟ್ ರೂಟ್ಸ್ಗಳಲ್ಲಿ ಇದನ್ನು ನೋಡೋದಕ್ಕೆ ಸಿಗುತ್ತೆ. ಹಾಗಾದರೆ ಡೈಕಾಟ್ ರೂಟ್ ಅಂತ ಆದರೆ ಅವು ಯಾರ ಮಧ್ಯೆ ಇರುತ್ತೆ ಅಂದರೆ xylem ಮಧ್ಯೆ ಮತ್ತು ಫ್ಲೋಯಮ್ ಮಧ್ಯೆನೇ ಇರಬೇಕು. ಓಕೆ, ಸೊ xylem, ಫ್ಲೋಯಮ್ ಮತ್ತು ಡೈಕಾಟ್ ರೂಟ್ಸ್ಗಳು. ಹಾಗಾದರೆ ಫಸ್ಟ್ ಬಂದು xylem ಬರಬೇಕು, ಆಮೇಲೆ ಫ್ಲೋಯಮ್ ಬರಬೇಕು, ಅದಾದ ನಂತರ ಡೈಕಾಟ್ ರೂಟ್ ಬರಬೇಕು. ಡೈಕಾಟ್ ರೂಟ್ ಇರುವಂಥ ಆಪ್ಷನ್ ಡಿ ಇದೆ, ಇದನ್ನು ಹಾಕ್ಬೋದು. ಇಲ್ಲಿ ನೋಡಿದ್ರೆ ನೀವು xylem, ಫ್ಲೋಯಮ್, ಡೈಕಾಟ್ ಅಂತಲೇ ಇದೆ. ಸೊ ಹಾಗಾಗಿ ಇದನ್ನು ಕೂಡ ಹಾಕ್ಬೋದು, ಏನೂ ತಪ್ಪಿಲ್ಲ. ಸೊ 2018 ಕೊಟ್ಟಿದ್ದಾರೆ. ಸೊ ಈ ಥರ ಬಂದರೆ ಗ್ರೇಸ್ ಮಾರ್ಕ್ಸ್ಗಳನ್ನ ಆಟೋಮೆಟಿಕ್ಲಿ ಜನರೇಟ್ ಆಗುತ್ತೆ, ನಿಮಗೆ ಅದು ಅನುಕೂಲ ಆಗುತ್ತೆ. ಸೊ ನೀವು ಅದನ್ನು ಟಚ್ ಮಾಡಿ ಬಂದರೆ ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಇಸ್ ದ ಸೆಕೆಂಡರಿ ವಾಲ್ ಮಟೀರಿಯಲ್ ಏನಾಗಿದೆ ಅಂತ ಹೇಳಬೇಕಾಗಿದೆ. ಸೆಕೆಂಡರಿ ವಾಲ್ ಮಟೀರಿಯಲ್ ಸುಬರಿನ್ ಈಸ್ ಡಿಪಾಸಿಟೆಡ್ ಆನ್ ದ ವಾಲ್ಸ್ ಆಫ್ ಅಂತ ಹೇಳಿದ್ದಾರೆ. ಅಂದರೆ ಸೆಕೆಂಡರಿ ವಾಲ್ ಮಟೀರಿಯಲ್ ಸುಬರಿನ್ ಈಸ್ ಡಿಪಾಸಿಟೆಡ್ ಆನ್. ಸೊ ಸುಬರಿನ್ ಯಾವುದರ ಮೇಲೆ ಡಿಪಾಸಿಟ್ ಆಗಿದೆ ಅನ್ನೋದು ಪ್ರಶ್ನೆ. ಇಲ್ಲಿ ಪೆರಿಸೈಕಲ್ ಆಫ್ ದ ಸ್ಟೆಮ್ ಆ್ಯಂಡ್ ದ ಎಂಡೋಡರ್ಮಿಸ್ ಆಫ್ ದ ರೂಟ್ಸ್ ಅಂತ ಕೇಳ್ತಾರೆ. ಫೆಲ್ಲಮ್ ಆಫ್ ದ ಸ್ಟೆಮ್ ಆ್ಯಂಡ್ ದ ಎಂಡೋಡರ್ಮಿಸ್ ಆಫ್ ದ ರೂಟ್ ಅಂತ ಹೇಳ್ತಾರೆ. ಎಪಿಡರ್ಮಿಸ್ ಆ್ಯಂಡ್ ಎಂಡೋಡರ್ಮಿಸ್, ಫೆಲೋಜನ್ ಆ್ಯಂಡ್ ದ ಫೆಲೋಡರ್ಮ್ ಅಂತ. ಸೊ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ಗಳಿದೆ. ಫೆಲ್ಲಮ್ ಅಂದರೆ ನಾವು ಇಲ್ಲಿ ಕಾರ್ಕ್ ಅಂತ ಹೇಳ್ಬೋದು. ಫೆಲ್ಲಮ್ ಅಂದರೆ ಏನಂತ ಕಾರ್ಕ್ ಅಂತ ಹೇಳ್ಬೋದು. ಸೊ ಕಾರ್ಕ್ನ ಸ್ಟ್ರಕ್ಚರ್ಸ್ಗಳು ರೆಸಿಡಿಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಕಾರ್ಕಿನ ಮೇಲೆ ಸುಬರಿನ್ ಲೇಯರ್ ಡಿಪಾಸಿಟ್ ಆಗಿದೆ. ಕಾರ್ಕಿನ ಮೇಲೆ ಏನಂದರೆ ಸುಬರಿನ್ ಲೇಯರ್ ಇದೆ. ಕಾರ್ಕ್ ಅಂದರೆ ನಮಗೆ ಬರುತ್ತೆ ಫೆಲಮ್. ಸೊ ಹಾಗಾಗಿ ವಾಟರ್ ಪ್ರೂಫ್ ಮಟೀರಿಯಲ್ ಆಗಬೇಕು ಇದು ಎಂಡೋಡರ್ಮಿಸ್. ಸೊ ಹಾಗಾಗಿ ಎಂಡೋಡರ್ಮಿಸ್ನಲ್ಲಿ ಒಳಗಡೆ ಹೋದರೆ ಅಂದರೆ ಈ ಫೆಲ್ಲಮಿಂದ ಮುಂದಕ್ಕೆ ಹೋದರೆ ಎಂಡೋಡರ್ಮಿಸ್ ಬರುತ್ತೆ. ಎಂಡೋಡರ್ಮಿಸ್ ಅಂದರೆ ಇನ್ನರ್ ಮೋಸ್ಟ್ ಲೇಯರ್ ಅಂತ ಕರಿತೀರಿ. ಇನ್ನರ್ ಮೋಸ್ಟ್ ಲೇಯರ್ನ ಒಳಗಡೆ ಹೋದರೆ ಅಲ್ಲಿ ನಿಮಗೆ ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ಗಳಿರುತ್ತೆ. ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ಗಳು ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಿಮಗೆ ಸುಬರಿನ್ ಅಲ್ಲಿ ಕೂಡ ಡಿಪಾಸಿಟ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವು ಎರಡು ಆಪ್ಷನ್ಸ್ಗಳನ್ನ ಹೇಳ್ಬೋದು, ಫೆಲ್ಲಮ್ ಮತ್ತು ಎಂಡೋಡರ್ಮಿಸ್ ಎರಡೂ ಕಡೆಯೂ ಕೂಡ ಸುಬರಿನ್ ಡಿಪೋಸಿಷನ್ ಕಂಡು ಬರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ಯೂಶ್ವಲಿ ಈ ಥರದ ಮಟೀರಿಯಲ್ ಕಾಣಿಸಲ್ಲ. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಇನ್ ಪ್ಲಾಂಟ್ಸ್ ಲ್ಯಾಟ್ರಲ್ ರೂಟ್ಸ್ ಅರೈಸಸ್ ಫ್ರಮ್. ಲ್ಯಾಟ್ರಲ್ ರೂಟ್ಸ್ಗಳು ಎಲ್ಲಿಂದ ಬರುತ್ತೆ ಅನ್ನೋಂಥದ್ದು ನೇರವಾದ ಪ್ರಶ್ನೆ. ಇಲ್ಲಿ ನೀವು ನೋಡ್ಬೋದು ಎಪಿಡರ್ಮಿಸ್ ಅಂತ ಕೊಟ್ಟಿದ್ದಾರೆ. ಎಪಿಡರ್ಮಿಸಿಂದ ಲ್ಯಾಟ್ರಲ್ ರೂಟ್ಸ್ಗಳು ಬರೋದಿಲ್ಲ. ಇಲ್ಲಿ ಎಪಿಡರ್ಮಿಸಿಂದ ನಮಗೆ ರೂಟ್ ಹೇರ್ಸ್ಗಳು ಬರುತ್ತೆ. ಏನು ಬರುತ್ತೆ? ರೂಟ್ ಹೇರ್ಸ್ಗಳು ಬರುತ್ತವೆ. ನೆಕ್ಸ್ಟು ಹೈಪೋಡರ್ಮಿಸ್ ಬಂದು ಇದು ಜಸ್ಟ್ ಪ್ರೊಟೆಕ್ಷನ್ ಲೇಯರ್ ಬಿಲೋ ದಿ ಎಪಿಡರ್ಮಿಸ್. ಎಪಿಡರ್ಮಿಸ್ ಮೇಲಿದೆ ಅಂದರೆ ಅದರ ಕೆಳಗಡೆ ಲೇಯರ್ನ ನಾವು ಹೈಪೋಡರ್ಮಿಸ್ ಅಂತ ಕರಿತೀವಿ. ಅದರ ಒಂದು ಕೆಲಸ ಬಂದು ಪ್ರೊಟೆಕ್ಷನ್ ಅಷ್ಟೇ. ಪ್ರೊಟೆಕ್ಷನ್, ಸಪೋರ್ಟ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು ಮತ್ತು ಸಪೋರ್ಟ್ ಮಾಡೋದು. ಓಕೆ, ನೆಕ್ಸ್ಟ್ ಅದನ್ನು ಬಿಟ್ಟರೆ ನೀವು ಎಂಡೋಡರ್ಮಿಸ್ ಅಂತ ಆಪ್ಷನ್ ಇದೆ. ಇದು ಇನ್ನರ್ ಮೋಸ್ಟ್ ಲೇಯರ್ ಆಗಿದೆ. ಇನ್ನರ್ ಮೋಸ್ಟ್ ಲೇಯರ್ ಆಗಿದ್ದು ಇಲ್ಲಿ ವ್ಯಾಸ್ಕ್ಯುಲರ್ ಬಂಡಲ್ಸು ಅವೆಲ್ಲ ಇರುತ್ತೆ. ಸೊ ಹಾಗಾಗಿ ಇದರ ಕೆಲಸನೂ ಕೂಡ ಅಂಥದ್ದೇನಲ್ಲ. ಇದರ ಕೆಲಸ ಬಂದು ವಾಟರ್ ಸಪ್ಲೈ, ವಾಟರ್ ಮತ್ತು ನ್ಯೂಟ್ರಿಯೆಂಟ್ಸ್ಗಳಿಗೆ ಬ್ಯಾರಿಯರ್ ಆಗಿ ಕೆಲಸ ಮಾಡುವಂತಹ ಫಂಕ್ಷನನ್ನು ಎಂಡೋಡರ್ಮಿಸ್ ಮಾಡುತ್ತೆ. ಅಂದರೆ ಯಾವುದನ್ನು ಒಳಗೆ ಬಿಡಬೇಕು, ಯಾವುದನ್ನು ಒಳಗೆ ಬಿಡಬಾರ್ದು ಅಂತ ಡಿಸೈಡ್ ಮಾಡುವಂಥದ್ದು. ಅಂದರೆ ಅಲ್ಲಿ ನಿಮಗೆ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಎಲ್ಲ ಕಾಣಿಸ್ತಿತ್ತು. ಸೊ ಅದು ಎಷ್ಟು ಕ್ವಾಂಟಿಟಿಯಲ್ಲಿ ವಾಟರ್ ಒಳಗಡೆ ಹೋಗಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಒಳಗಡೆ ಹೋಗಬೇಕಾ ಬೇಡವಾ, ಆ ಒಂದು ಏನಂತೀವಿ ಮೆಕ್ಯಾನಿಸಮನ್ನು ಕಂಟ್ರೋಲ್ ಮಾಡುವಂತಹ ಎಬಿಲಿಟಿ ಇರೋದು ಎಂಡೋಡರ್ಮಿಸ್ಗೆ. ಸೊ ಹಾಗಾಗಿ ಅದರ ಒಂದು ಫಂಕ್ಷನ್ನೇ ಬೇರೆ. ಅಲ್ಲಿ ಲ್ಯಾಟ್ರಲ್ ರೂಟ್ಸ್ಗಳು ಅರೈಸ್ ಆಗಲ್ಲ. ಹಾಗಾದರೆ ಉಳಿದಿರುವ ಒಂದೇ ಒಂದು ಆಪ್ಷನ್ ಪೆರಿಸೈಕಲ್. ಸೊ ಪೆರಿಸೈಕಲ್ ನಮಗೆ ಏನು ಅಂತಂದರೆ ಲ್ಯಾಟ್ರಲ್ ರೂಟ್ಸ್ಗಳನ್ನು, ಬ್ರ್ಯಾಂಚಸ್ಗಳನ್ನು ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ. ಸೊ ಆ್ಯಂಡ್ ವಿ ಆರ್ ಅಬೌಟ್ ಟು ಎಂಡ್ ದಿಸ್ ಸೆಷನ್. ಸೊ ಕೊನೆಯ ಪ್ರಶ್ನೆ, ಈ ಒಂದು ಚಾಪ್ಟರ್ನ ಕೊನೆಯ ಪ್ರಶ್ನೆ, ಐಡೆಂಟಿಫೈ from the following a plant tissue in which the lignin does not occur in the cell wall. ಸೆಲ್ ವಾಲಿನ ಮೇಲೆ ಲಿಗ್ನಿನೇ ಬರಲ್ಲ, ಆ ಥರದ ಒಂದು ಆಪ್ಷನ್ನ ಹೇಳ್ರಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಒಂದೊಂದೇ ಆಪ್ಷನ್ಸ್ಗಳನ್ನು ನಾವು ಅನಲೈಸ್ ಮಾಡ್ತಾ ನೋಡಿದರೆ ಮೊದಲನೇ ಆಪ್ಷನ್ ಬಂದು ವಾಟ್ ಯು ಸೇ ದ ಸ್ಕ್ಲಿರಂಕೈಮಾ ಫೈಬರ್ಸ್ ಅಂತ ಹೇಳಿದ್ದಾರೆ. ಸೊ ಸ್ಕ್ಲಿರಂಕೈಮಾ ಫೈಬರ್ಸಿನ ಮೇಲೆ ಈ ಸ್ಟ್ರಕ್ಚರ್ ಇರುತ್ತಾ ಅನ್ನೋದು ಪ್ರಶ್ನೆ. ಸೊ ಸ್ಕ್ಲಿರಂಕೈಮಾ ಫೈಬರ್ಸ್ಗಳು ಅಂತ ಬಂದಾಗ ಯೂಶುವಲಿ ಸ್ಕ್ಲಿರಂಕೈಮಾದಲ್ಲಿ ಎರಡು ಪಾರ್ಟ್ಸ್ಗಳನ್ನು ನೀವು ನೋಡ್ಬೋದು. ಒಂದು ಫೈಬರ್ಸ್ ಮತ್ತು ಇನ್ನೊಂದು ಸ್ಕ್ಲಿರಾಯ್ಡ್ಸ್ ಅಂತ ಕರೀತಾರೆ. ಸೊ ಸ್ಕ್ಲಿರಂಕೈಮಾ, ಸೊ ಇಲ್ಲಿ ಬಂದು ನಿಮಗೆ ಎರಡು ಥರದ ಸ್ಟ್ರಕ್ಚರ್ಸ್ಗಳನ್ನ ನೋಡೋದಕ್ಕೆ ಸಿಗುತ್ತೆ. ಒಂದು ಫೈಬರ್ಸ್, ಓಕೆ, ಫೈಬರ್ಸ್ಗಳು, ಇನ್ನೊಂದು ಥರದ್ದು ಬಂದು ಸ್ಕ್ಲಿರಾಯ್ಡ್ಸ್.
ಏನಂತ ಕರಿತೀವಿ, ಸ್ಕ್ಲಿರಾಯ್ಡ್ಸ್. ಓಕೆ, ಸೊ ಈ ಎರಡು ಸ್ಟ್ರಕ್ಚರ್ಸ್ಗಳನ್ನು ನೀವು ನೋಡೋದಾದರೆ ಅಲ್ಲಿ ಯೂಶುವಲಿ ಏನಂತಂದರೆ ದೇ ಆರ್ ಡೆಡ್ ಸೆಲ್ಸ್. ಏನಂತ ಕರೀತಾರೆ ಅವ್ರಿಗೆ? ಡೆಡ್ ಸೆಲ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಸ್ಕ್ಲಿರೆನ್ಕೈಮಾ ಡೆಡ್ ಸೆಲ್ಸ್ ಆಗಿರೋದ್ರಿಂದ ಅಲ್ಲಿ ನಿಮಗೆ ಮೆಜಾರಿಟಿ ಕೇಸಸ್ನಲ್ಲಿ ಲಿಗ್ನಿನ್ ಇರುತ್ತೆ. ಲಿಗ್ನಿನ್ 100% ಇರುತ್ತೆ. ದೇ ಆರ್ ಮೇಡ್ ಅಪ್ ಆಫ್ ಲಿಗ್ನಿನ್. ಡೆಡ್ ಸೆಲ್ಸ್ಗಳಲ್ಲಿ ಲಿಗ್ನಿನ್ ಇರುತ್ತೆ. ಸೊ ಇಲ್ಲಿ ನಮಗೆ ಕೇಳ್ತಾ ಇರೋದೇನೆಂದರೆ ಐಡೆಂಟಿಫೈ ದ ಫಾಲೋಯಿಂಗ್ ಪ್ಲಾಂಟ್ ಟಿಶ್ಯೂ ಇನ್ ವಿಚ್ ದ ಲಿಗ್ನಿನ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿ ಲಿಗ್ನಿನೇ ಇರಬಾರ್ದು, ಆ ಥರದ ಆನ್ಸರ್ನ ಹುಡುಕಬೇಕು. ಸೊ ಸ್ಕ್ಲಿರೆನ್ಕೈಮಾದಲ್ಲಿ ಲಿಗ್ನಿನ್ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಆಪ್ಷನ್, ದಟ್ ಈಸ್ ಕೊಲೆಂಕೈಮಾ. ನೀವು ಅಲ್ಲಿ ನೋಡಿದರೆ ಕೊಲೆಂಕೈಮಾದ ಫಂಕ್ಷನ್ನ ಒಂದು ಸ್ವಲ್ಪ ನಾವು ಎನಲೈಸ್ ಮಾಡಬೇಕಾಗತ್ತೆ. ಕೊಲೆಂಕೈಮಾ ಬಂದು ಏನು ಮಾಡುತ್ತೆ ಅಂತಂತಂದರೆ ದೇ ಆರ್ ಹೆಲ್ಪಿಂಗ್ ಫಾರ್ ದಿ ಮೆಕ್ಯಾನಿಕಲ್ ಸಪೋರ್ಟ್ ಅಂತಾರೆ. ಮೆಕ್ಯಾನಿಕಲ್ ಸಪೋರ್ಟ್. ಓಕೆ, ಸೊ ಅವುಗಳ ಫಂಕ್ಷನ್ ಬಂದು ಮೆಕ್ಯಾನಿಕಲ್ ಸ್ಟ್ರೆಂತ್ ಕೊಡೋದು, ಸಪೋರ್ಟ್ ಮಾಡೋದು, ಮೆಕ್ಯಾನಿಕಲ್ ಸಪೋರ್ಟ್ ಮಾಡೋದು. ಓಕೆ, ಸೊ ಹಾಗಾದರೆ ಇದರಲ್ಲಿ ನೀವು ನೋಡುವುದಾದರೆ ಯೂಶುವಲಿ ಕೊಲೆಂಕೈಮಾದಲ್ಲಿ ನಮಗೆ ಸೆಲ್ಯುಲೋಸ್ ಇರುತ್ತೆ. ಅದೇ ಥರ ನಮಗೆ ಹೆಮಿಸೆಲ್ಯುಲೋಸ್ ಇರುತ್ತೆ. ಅದನ್ನು ಬಿಟ್ಟರೆ ನಮಗೆ ಪೆಕ್ಟಿನ್ ಅನ್ನುವಂತಹ ಒಂದು ಮಟೀರಿಯಲಿಂದ ಆಗಿರುತ್ತೆ ಕೊಲೆಂಕೈಮಾ. ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಓಕೆನಾ? ಸೊ ಇಷ್ಟು ವಿಷಯಗಳು ನಿಮಗೆ ಗೊತ್ತಿರಲಿ. ಸೊ ಹಾಗಾಗಿ ಕೊಲೆಂಕೈಮಾ ಇಸ್ ಆಲ್ಸೋ ನಾಟ್ ಅ ರೈಟ್ ಒನ್. ಸೊ ಲಿಗ್ನಿನ್ ಇರುವಂತಹ ಮಟೀರಿಯಲ್ನ ನಾವು ಇಲ್ಲಿ ಹುಡುಕಬೇಕಾಗಿದೆ. ಸರಿ ಏನು ಹೇಳಿದರೆ ಅವರು, ನಾವು ಇನ್ ವಿಚ್ ಲಿಗ್ನಿನ್ ಡಸ್ ನಾಟ್ ಆಕರ್. ಓಕೆ, ಸೊ ಲಿಗ್ನಿನ್ ಬರದೇ ಇರುವಂತಹ ಮಟೀರಿಯಲ್ ಅಂತ ಕೇಳಿದರೆ ಕೊಲೆಂಕೈಮಾದಲ್ಲಿ ನೀವು ನೋಡ್ಬೋದು ಸೆಲ್ಯುಲೋಸ್ ಇದೆ, ಹೆಮಿಸೆಲ್ಯುಲೋಸ್ ಇದೆ ಮತ್ತು ಪೆಕ್ಟಿನ್ ಇದೆ. ಸೊ ಹಾಗಾದರೆ ದ ರೈಟ್ ಆಪ್ಷನ್ ವಿಲ್ ಬಿ ದಿಸ್ ಒನ್ ಓನ್ಲಿ, ಬಿಕಾಸ್ ಇದರಲ್ಲಿ ಲಿಗ್ನಿನ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ವಿ ಹ್ಯಾವ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಪೆಕ್ಟಿನ್ ಮಟೀರಿಯಲ್ಸ್, ನಾಟ್ ದಿ ಲಿಗ್ನಿನ್ ಮಟೀರಿಯಲ್. ಓಕೆ, ಸೊ ಅದೇ ಥರ ನೀವು ಝೈಲಮ್ಗೆ ಹೋದರೆ ಅಲ್ಲಿನೂ ಕೂಡ ಝೈಲಮ್ ಟ್ರ್ಯಾಕಿಯಾ ಏನಿದೆ ಅದರಲ್ಲೂ ಕೂಡ ಡೆಡ್ ಸೆಲ್ಸ್ಗಳೇ ಇರುತ್ತೆ. ಸೊ ಡೆಡ್ ಸೆಲ್ಸ್ ಅಂದಮೇಲೆ ಅದು ಕೂಡ ಲಿಗ್ನಿಫೈಡೇ ಆಗಿರುತ್ತೆ. ಸ್ಕ್ಲಿರಾಯ್ಡ್ಸ್ಗಳು ಈಗ ಆಲ್ರೆಡಿ ಹೇಳಿರುವ ಹಾಗೆ ನಮ್ಗೆ ಏನು ಅಂತಂದರೆ ದೇ ಆರ್ ಡೆಡ್ ಸೆಲ್ಸ್, ಲಿಗ್ನಿನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿಗೆ ಏನಂತಂದರೆ ಆಲ್ಮೋಸ್ಟ್ ಆಲ್ ದಿ ಕ್ವೆಶನ್ಸ್ ಆರ್ ಓವರ್. ಸೊ ಈ ಒಂದು ಚಾಪ್ಟರ್ನಿಂದನೂ ಕೂಡ ಇರುವಂತಹ ಮೇಜರ್ KCET ಕ್ವೆಶನ್ಸ್ಗಳು ಈ ವರ್ಷ ಹಿಂದಿನ ವರ್ಷಗಳಲ್ಲಿ ಬಂದಿರೋದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಬಯಾಲಜಿ ಬ್ರಹ್ಮಾಸ್ತ್ರದ ಏನು ಮೋಟ್ರೋ ಇತ್ತು ಅದು ಸಕ್ಸಸ್ಫುಲ್ ಆಗ್ತಾ ಹೋಗ್ತಾ ಇದೆ. ಸೊ ಆಲ್ಮೋಸ್ಟ್ ನಾವು ಇವತ್ತಿಗೆ ಒಂದು ಸರಿಸುಮಾರು 4-5-6 ಚಾಪ್ಟರ್ಸ್ಗಳನ್ನು ಕವರ್ ಮಾಡಿದ್ದೀವಿ. ಆಲ್ಮೋಸ್ಟ್ ವಿ ಆರ್ ಡೂಯಿಂಗ್ ವೆರಿ ವೆಲ್ ಜಾಬ್. ಸೊ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯು ಪೀಪಲ್. ನಿಮ್ಮ ಒಂದು ಸಪೋರ್ಟಿಂದ ಇದು ಸಾಧ್ಯ ಆಗಿದೆ, ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಏನು ಅಂತಂದರೆ ಮುಂಬರುವಂತಹ ದಿನಗಳಲ್ಲಿ ಮತ್ತಷ್ಟು ಚಾಪ್ಟರ್ಸ್ಗಳನ್ನು ಭಾಳ ಇಂಟೆನ್ಸಿವ್ ಆಗಿ ಓದಿಸುವಂತಹ ಪ್ರಯತ್ನವನ್ನು, ಅದನ್ನು ನಿಮಗೆ ಅರ್ಥೈಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ಅಂತ ಪ್ರಾಮಿಸ್ ಮಾಡ್ತಾ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಸಪೋರ್ಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್.